ಈ ಫಾಲ್ಸ್ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ಕೆಲವು 2 ವಾರಗಳಿಂದ ತೀರ್ಥಹಳ್ಳಿ ಸರೌಂಡಿಂಗಲ್ಲಿ ತುಂಬಾ ವೈರಲ್ ಆಗಿತ್ತು. ಆಲ್ ಆಫ್ ಸಡನ್ ಮಳೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಫುಲ್ ರೆಡಿಯಾಗೇ ಬಂದಿದ್ವಿ. ಸೊ ಫೈನಲ್ ವೀಕ್ಷಕರೇ, ನಾವು ಲೊಕೇಶನ್ಗೆ ಬಂದಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಆ ಲೊಕೇಶನ್ ತೋರ್ಸೋಕ್ಕೆ. ಹೇಗಿರುತ್ತೆ ಏನು ಅಂತ ನೋಡೋಣ. ಬಿಸಿಲು ಬೇರೆ ಬಂದಿದೆ, ಮಳೆ ಎಕ್ಸ್ಪೆಕ್ಟ್ ಮಾಡ್ತಿದೆ ಲಿಟ್ರಲ್ಲಿ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ವರ್ತ್ ಟ್ರೆಕ್ಕಿಂಗ್, ಟ್ರಸ್ಟ್ ಮೀ. ವ್ಯೂ ನೋಡಿ ಹೇಗಿಲ್ಲ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸೇಫ್ ವ್ಲಾಗ್ಸ್ ಕನ್ನಡ. ಸುಮಾರು ದಿನಗಳ ನಂತರ ಮತ್ತೆ ವ್ಲಾಗಿಗೆ ಬಂದಿದ್ದೀನಿ. ಆಲ್ರೆಡಿ ನೀವು ಒಂದು ವಿಡಿಯೋ ನೋಡಿರ್ತೀವಿ ಇದಕ್ಕೆ ಮುಂಚೆ. ಸೊ ಇವತ್ತು ನಾವು ಒಂದು ಒಳ್ಳೆ ಪ್ಲೇಸಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಮಸ್ತಾಗಿರುತ್ತೆ, ಎಲ್ಲರೂ ಮಿಸ್ ಮಾಡ್ದಂಗೆ ನೋಡಿ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಲೈಕ್ ಇಲ್ಲೊಂದು ಬೈಕ್ ಇದೆ, ನನ್ನ ಬೈಕು, ಮತ್ತು ಇಲ್ಲಿ ಇನ್ನೊಂದು ಬೈಕ್ ಇದೆ, ನನ್ನ ನೆಫ್ಯೂದು. ಸೊ ಅಲ್ಲಿ ನೀವು ನೋಡ್ತಿರ್ಬೋದು, ಅಲ್ಲಿ ಅಜ್ಜಿ ಮೊಮ್ಮಗ ಅಲ್ಲಿದ್ದಾರೆ. ಸೊ ನಾವು 3 ಜನ ಹೋಗ್ತಾ ಇದ್ದೀವಿ ಟ್ರಿಪ್ಪಿಗೆ. ನಿಜ ಹೇಳ್ಬೇಕಂದ್ರೆ ಈ ಸರಿ ನಮ್ಮ ಊರಲ್ಲಿ ಮಳೆನೇ ಇಲ್ಲ. ಈ ಸ್ಪೆಸಿಫಿಕ್ ಪ್ಲೇಸ್ ಏನಿದೆ ಗದ್ದೆ ನೀವು ನೋಡ್ತಿದ್ರ, ವರ್ಷ ಭತ್ತ ಬೆಳೆದಿರೋರು ಹಸ್ರಾಗಿ ಕಾಣ್ತಿತ್ತು. ಈ ಸರಿ ಏನು ಮಳೆ ಇಲ್ದಿರೋ ಕಾರಣ ಅರ್ಧ ಹಂಗೆ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಮಾತ್ರ ನೆಟ್ಟಿಗೆ ರೆಡಿ ಮಾಡಿದ್ದಾರೆ, ಅಲ್ಲೇನು ಜಾಗ ಕಾಣಿಸ್ತಿದೆ ಖಾಲಿ ಅಲ್ಲಿ. ಸೊ ಇವತ್ತು ಓಯ್ ಬನ್ನಿ, ಯಾವ್ರಲ್ಲಿ ಫೋಟೋಶೂಟ್ಗೆ ಅಂತ ಹೋಗಿದ್ರು. ಸೊ ಇವತ್ತಿನ ವ್ಲಾಗು ಮಜವಾಗಿರುತ್ತೆ, ಯಾರು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ. ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆದವರೆಗೂ ನೋಡಿ, ಯಾವ್ಯಾವ ಪ್ಲೇಸ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವ್ಯೂ ಹೇಗಿದೆ ಅಂತ ನೋಡೋಣ. ಬೆಳಿಗ್ಗೆ ಇನ್ನೂ ಸೂರ್ಯನೇ ಹುಟ್ಟಿರಲಿಲ್ಲ, ಆದರೆ ನಮ್ಮ ಎಕ್ಸೈಟ್ಮೆಂಟ್ ಮಾತ್ರ ಆಗಲೇ ಶುರುವಾಗಿತ್ತು. ಕೆಲವೊಮ್ಮೆ ಒಂದು ಟ್ರಿಪ್ ಅಂದರೆ ಹೊಸ ಜಾಗ ನೋಡೋಕೆ ಮಾತ್ರ ಅಲ್ಲ, ನಮ್ಮವ್ರ ಜೊತೆ ಹೊಸ ನೆನಪುಗಳನ್ನು ಕಟ್ಟಿಕೊಳ್ಳೋಕ್ಕೆ ಕೂಡ. ಈ ಬಾರಿ ನನ್ನ ಜೊತೆಗಿದ್ದವರು ನನ್ನ ಅಮ್ಮ ಮತ್ತು ನನ್ನ ನೆಫ್ಯೂ. ಈ ಪ್ರಯಾಣ ನಮ್ಮ ಹೊರಕತೆ. ಸೊ ವೀಕ್ಷಕರೇ, ನಾವು ಆರಾಮಾಗೆ ಬರ್ತಿದ್ವಿ ಮನೆಯಿಂದ. ಇವಾಗ ಆಲ್ ಆಫ್ ಸಡನ್ ಮಳೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಫುಲ್ ರೆಡಿಯಾಗೇ ಬಂದಿದ್ವಿ. ಸೊ ಇವಾಗ ನಾವು ರೈನ್ ಕೋಟ್ ಎಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀವಿ. ಸೊ ನೋಡಿ, ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಸೊ ರೆಡಿ. ರಸ್ತೆ ಎಷ್ಟು ಉದ್ದವಾಗಿದ್ರೂ ಜೊತೆಗಿರುವ ಜನ ಸರಿಯಾದರೆ ಪ್ರತಿಯೊಂದು ಕಿಲೋಮೀಟ್ರ್ ಕೂಡ ಒಂದು ಬ್ಯೂಟಿಫುಲ್ ಮೆಮೊರಿ ಆಗಿಬಿಡುತ್ತೆ. ಮಳೆ ಬಂದೇ ಬಿಡ್ತು ಅನ್ನೋ ಖುಷಿಯಲ್ಲಿ ನಾವೆಲ್ಲ ರೈನ್ ಕೋಟ್ ಹಾಕ್ಕೊಂಡು ನಮ್ಮ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಸೊ ಗೈಸ್, ನಾನು ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ನನಗೂ ಕಾಣಿಸಿದಂಥ ಒಂದು ಒಳ್ಳೆ ವ್ಯೂ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಯಾವ ರೇಂಜ್ಗಿದೆ ಅಂದ್ರೆ ಇನ್ನೇ ಹೇಳಿಲ್ಲ ಯಾರು, ಮಲೆನಾಡು ಸ್ವರ್ಗ ಅಂತ. ನೋಡಿ, ರೋಡ್ ಪಕ್ಕದಲ್ಲೇ ಆ ವ್ಯೂ ಸಿಗ್ತಿದೆ. ಸೊ ಆ ಪ್ಲೇಸ್ಗೂ ನಾವು ವಿಸಿಟ್ ಮಾಡ್ತಿದ್ದೀವಿ ಇವತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸೊ ಬೀದರ್ ಇವಾಗಷ್ಟೇ ನಿಮ್ಗೊಂದು ಪ್ಲೇಸ್ ತೋರಿಸ್ತಿದ್ದೆ ಟ್ರಾವೆಲ್ ಮಾಡುವಾಗ. ಸೊ ಇನ್ನೊಂದು ಪ್ಲೇಸ್ ಸಿಕ್ಕಿದೆ, ಬ್ಯೂಟಿಫುಲ್ ಆಗಿದೆ, ಬನ್ನಿ ನೋಡೋಣ. ರೋಡ್ ಪಕ್ಕದಲ್ಲೇ ಸಿಗೋದು ನಿಮಗೆ. ನೋಡಿ, ಒಂದು ಸಣ್ಣ ಮಿನಿ ಫಾಲ್ಸ್ ಅಂತಿರೋ ಅಥವಾ ಇದಕ್ಕೆ ಹಳ್ಳ ಅಂತಾರೋ ಗೊತ್ತಿಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಹಳ್ಳದ ಪಕ್ಕದಲ್ಲೇ ನಮಗೊಂದು ಒಳ್ಳೆ ಸೀಬೆ ಹಣ್ಣು ಸಿಕ್ಕಿದೆ. ಸೀಬೆಕಾಯಿ ಹಣ್ಣಲ್ಲ. ಸೊ ಈ ಮರದಿಂದ, ಸೊ ಥ್ಯಾಂಕ್ಸ್ ಟು ಮದರ್ ನೇಚರ್. ಹೋಗೋ ಬರೋ ಕಡೆ ಎಲ್ಲ ನಮ್ಗೆ ಏನಾದರೂ ಒಂದು ಸಿಗ್ತಾ ಇರುತ್ತೆ. ಅದು ಕಿತ್ತೋಗಿ ಸ್ವಲ್ಪ ಕೈ ಕೊಡಿ ಇಟ್ಟು ಮಾಡ್ಕೊಂಡಿದ್ದೀನಿ. ಬಟ್ ಇಟ್ಸ್ ಓಕೆ, ವರ್ತ್ ಪ್ಲಕ್ಕಿಂಗ್. ವೆದರ್ ಮಾತ್ರ ಅಲ್ಟಿಯಾಗಿದೆ. ಒಂದು ಕಡೆ ಮಳೆ ಬರ್ತಿದೆ, ಅದೇ ಟೈಮಲ್ಲಿ ಬಿಸಿಲು ಕೂಡ ಬರ್ತಿದೆ. ಟ್ರೆಕ್ಕಿಂಗ್ ಅಂತೂ ವರ್ತ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಹೋಗೋಣ. ನೀವು ಯಾವತ್ತಾದರೂ ಬೈಕ್ ರೈಡ್ ಮಾಡಿದ್ದೀರಾ? ಮಳೆ ಹನಿಗಳು, ಹೆಲ್ಮೆಟ್ ಮಾಡಿದ್ದಾಗ ಬೈಕ್ ರೈಡ್ ಅಂದರೆ ಯಾಕೆ ವಿಶೇಷ ಅಂತ ಅರ್ಥ ಆಗುತ್ತೆ.
ಬ್ಯೂಟಿಫುಲ್ ನೇಚರ್ನ ಎಂಜಾಯ್ ಮಾಡಿಕೊಂಡು ನಾವು ತಲುಪಿದ್ದು ನಮ್ಮ ಡೆಸ್ಟಿನೇಷನ್ಗೆ. ಸೊ ಫೈನಲ್ ವೀಕ್ಷಕರೇ, ನಾವು ಲೊಕೇಶನ್ಗೆ ಬಂದಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಆ ಲೊಕೇಶನ್ ನಿಮ್ಗೆ ತೋರ್ಸೋಕ್ಕೆ. ಹೇಗಿರುತ್ತೆ ಏನು ಅಂತ ನೋಡೋಣ. ಬಿಸಿಲು ಬೇರೆ ಬಂದಿದೆ, ಮಳೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಲಿಟ್ರಲಿ ತುಂಬಾ ಬರಗಾಲ ಥರ ಆಗ್ಬಿಟ್ಟಿದೆ ನಮಗೆ ಮಲೆನಾಡಲ್ಲಿ, ಮಳೆ ಇಲ್ದೇ. ಲೆಟ್ಸ್ ಗೋ. ಸೊ ಗೈಸ್, ಫಾಲ್ಸ್ಗೆ ಹೋಗೋ ಮುಂಚೆ ನಾವು ಮತ್ತೆ ವಾಪಸ್ ಬಂದ್ವಿ. ಯಾಕಂದರೆ ಅಲ್ಲಿ ಅತಿಥಿಗಳು ಕಾಯ್ತಿದ್ದಾವೆ ನಮ್ಗೆ ಇನ್ವೈಟ್ ಮಾಡೋಕ್ಕೆ, ಅಂದರೆ ಸತ್ಕಾರ ಮಾಡೋಕ್ಕೆ. ಅದಕ್ಕೆ ನಾವು ಇವಾಗ ಪ್ರಿಪ್ರೇಷನ್ ನಡೀತಾ ಇದೆ. ನೀವು ಯಾರಾದರೂ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಿದ್ರೆ ಈ ಥರ ಫಾರೆಸ್ಟಲ್ಲಿ, ದಯವಿಟ್ಟು ಲೀಚಸ್ಗೆ ಅವಾಯ್ಡ್ ಮಾಡೋಕ್ಕೆ ಸ್ಯಾನಿಟೈಸರ್, ಉಪ್ಪು ಅಥವಾ ಉಪ್ಪು ಸಾಲ್ಟ್ ವಾಟರು, ಅದು ಬಿಟ್ಟು ಡೆಟಾಲ್, ಈ ಥರ ಸೇಫ್ಟಿ ಪ್ರಿಕಾಷನ್ಸ್ನ ತೊಗೋಬೇಕು. ಯಾಕಂದರೆ ನಂದು ಒಂದು ವಿಡಿಯೋ ಇದೆ, ನನ್ನ ಸಬ್ಸ್ಕ್ರೈಬರ್ ನೋಡಿದರೆ ಗೊತ್ತಾಗಿರುತ್ತೆ ಏನೇನಾಗಿತ್ತು ಅಂತ. ಅದರಿಂದ ಪಾಠ ಕಲಿತು ನಾನು ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿದ್ದೀನಿ. ನೀವು ಕೂಡ ಬರೋದಾಗಿದ್ದರೆ ಮಸ್ಟ್ ಆ್ಯಂಡ್ ಶುಡ್ ತರಲೇಬೇಕು, ಇಲ್ಲಾಂದರೆ ರೆಡಿ ಆಗಿರಿ ಕಚ್ಚಿಸ್ಕೊಳಕ್ಕೆ. ಲೊಕೇಶನ್ಗೆ ಬಂದ್ವಿ. ಸೊ ನೋಡ್ತಿರ್ಬೋದು ನೀವು, ತುಂಬ ಸ್ಟೀಪ್ ಇದೆ ನೋಡಿ. ಇಳಿವಾಗ ಫುಲ್ ಡೌನ್ ಇದೆ, ಇಳಿಜಾರು ನೋಡ್ಕೊಂಡು ಇಳಿಬೇಕು. ಮಳೆ ಇಲ್ಲ, ಓಕೆ ಸೇಫ್. ಇವಾಗ ಬಿಸಿಲಲ್ಲಿ ಮಳೆ ಇದ್ರೆ ಪಕ್ಕ ಜಾರುತ್ತೆ, ಹುಷಾರಾಗಿ ಬರ್ಬೇಕು ನೀವು ಬಂದು. ಸೊ ಬನ್ನಿ. ಲೊಕೇಶನ್ ಮಾತ್ರ ಕಣ್ಣು ಮುಂದೆನೇ ಇದೆ, ಅಲ್ಟಿ ಆಗಿದೆ. ಆಲ್ರೆಡಿ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ನಾನು ಅಲ್ಲಿ ಹೋಗೋ ಮುಂಚೆ ಐ ಜಸ್ಟ್ ವಾಂಟ್ ಮೇಕ್ ಶೋರ್ ದಟ್ ಅವ್ರು ಹುಷಾರಾಗಿ ಇಳಿತಿದ್ದಾರೆ ಅಂತ, ಅದಕ್ಕೆ ಇಲ್ಲೇ ಇದ್ದೀನಿ. Look at her, man. She's so happy and she looks so adorable. MashaAllah. So ಬನ್ನಿ ಲೊಕೇಶನ್ ಹತ್ರ ಹೋಗೋಣ. ಎಂಟ್ರಿ ಪಾಯಿಂಟ್ ನೋಡಿ ಹೆಂಗಿದೆ. ಸೊ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಓ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ನೀರು ಮಾತ್ರ. ಓಹ್, ಅಲ್ಲೇನು ನೇತಾಡ್ತಿದೆ, ಏನಂತ ಗೊತ್ತಿಲ್ಲ. ಏನದು ಸಣ್ಣ ನೋಡಿ, ಏನೋ ನೇತಾಡ್ತಿದೆ. ಓಯ್, ಎಂಥದ ಮರ ಅದು? ಏನೋ ಹಗ್ಗನೋ ಏನೋ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಅದೇನು ನೇತಾಡ್ತಿದೆ ಅಂತ. ಸೊ ವೀಕ್ಷಕರೇ, ಫೈನಲಿ ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸ್ಟಾರ್ಟಿಂಗ್ ಪಾಯಿಂಟಿಂದ. ಸೊ ಮುಂದಾಡೆ ನೋಡಿದ್ರೆ ಫುಲ್ ಫಾರೆಸ್ಟ್, ಡೀಪ್ ಫಾರೆಸ್ಟ್. ಅದು ಹೆಂಗೆ ಹೋಗ್ತಿರೋ ಗೊತ್ತಿಲ್ಲ, ಬಟ್ ವಿಲ್ ಡೂ ಅವರ್ ಬೆಸ್ಟ್. ಎಲ್ಲ ಒಂದು ಕಡೆ ಸ್ಲೈಟಾಗಿ ಭಯ ಆಗ್ತದೆ, ಬಟ್ ಸ್ಟಿಲ್ ಐ ಕ್ಯಾನ್ ಡೂ ದಿಸ್. ಸೊ ಮತ್ತೆ ಪ್ರಿಪೇರ್ ಆಗ್ತದೆ. ಏನಕ್ಕಂದರೆ ನೀರಲ್ಲಿ ದಾಟಿದ್ರಿಂದ ಅದು ಏನು ಉಪ್ಪು ಇರುತ್ತೋ ಅದು ವಾಶ್ ಔಟ್ ಆಗಿರುತ್ತೆ. ಅದಕ್ಕೆ ಮತ್ತೆ ಅಪ್ಲೈ ಮಾಡಿಕೊಂಡು ದೇವ್ರ ಹೇಳ್ಕೊಂಡು ಹೋಗೋಣ. ಈ ಟ್ರೆಕ್ಕಿಂಗ್ನಿಂದ ನಾವು ಪ್ರಕೃತಿನ ಅನುಭವಿಸೋಣ ಅಂತ ಬಂದಿದ್ವಿ, ಆದರೆ ನಾವು ಹೋಗ್ತಿರೋ ದಾರಿನೇ ತಪ್ಪು ಅಂತ ನಂಗೆ ಗೊತ್ತಿರಲಿಲ್ಲ. ನಾನಿವಾಗ ಏನು ಹೋಗ್ತಿದ್ದೀನಿ ದಾರಿ, ಸ್ವಲ್ಪ ಮುಂದೆ ಹೋದ್ಮೇಲೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ವಾಟರ್ ಫಾಲು, ಅದೇ ಫ್ಲೋ ಹೋಗ್ತಾ ಇರೋದು ದಾರಿ ಕಾಣಿಸ್ತು. ಅಂದರೆ ಆ್ಯಕ್ಚುಲ್ ವಾಟರ್ ಫಾಲ್ ಇದ್ದಿದ್ದು ಒಳಗಡೆ ಇನ್ನೂ ಡೀಪ್ ಫಾರೆಸ್ಟಲ್ಲಿ. ಬಟ್ ನಮಗೆ ರಸ್ತೆ ಹೇಗಿತ್ತು ಅಂದರೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಂಡ್ ಆಗೋಯ್ತು. ಈ ಸಂದರ್ಭದಲ್ಲಿ ಯಾರು ಬೇಕಾದರೂ ಪ್ಯಾನಿಕ್ ಆಗ್ತಾರೆ, ಆ್ಯಂಡ್ ದಟ್ಸ್ ಕಾಮನ್. ಆದರೆ ಇಲ್ಲಿ ನಾನು ಪ್ಯಾನಿಕ್ ಆಗಲಿಲ್ಲ, ಯಾಕಂದರೆ 2 ರೀಸನ್ಗಳಿದ್ದಾವೆ ನನ್ನ ಹತ್ರ. ಒಂದು, ನಾನು ಹೋಗಬೇಕಾಗಿರೋ ದಾರಿ ಹುಡುಕ್ಬೇಕಾಗಿರೋದು. ಇನ್ನೊಂದು, ನಾನು ಕರ್ಕೊಂಡು ಬಂದಿರೋ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಸೇಫಾಗಿ ನೋಡ್ಕೋಬೇಕು. ಅದಕ್ಕೋಸ್ಕರ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಒಂದು ಬಂಡೆ ಮೇಲೆ ಸೇಫಾಗಿ ನಿಲ್ಲಿಸಿ, ಆ ನೀರೇನು ಫ್ಲೋ ಆಗ್ತಿತ್ತು ಆ ರೂಟ್ ಮುಖಾಂತರ ನಾನು ಹೋಗಿ ಫಾಲ್ಸಿಗೆ ದಾರಿ ಯಾವ ಕಡೆಯಿಂದ ಪಾಸ್ ಆಗುತ್ತೆ ಅಂತ ನೋಡಿ ಕನ್ಫರ್ಮ್ ಮಾಡ್ಕೊಂಡು ಬಂದೆ. ಅಂತೂ ಇಂತೂ ಹರಸಾಹಸ ಮಾಡಿ ನಾವು ತಲುಪಬೇಕಾಗಿರೋ ಸ್ಥಳಕ್ಕೆ ತಲುಪಿದ್ವಿ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ವರ್ತ್ ಟ್ರೆಕ್ಕಿಂಗ್, ಟ್ರಸ್ಟ್ ಮೀ. ವ್ಯೂ ನೋಡಿ ಹೇಗಿದೆ.
ಸೊ ಆ್ಯಕ್ಚುಲಿ ವ್ಯೂ ಕಾಣಿಸ್ತಿಲ್ಲ ನನಗೆ ಅಲ್ಲಿಂದ, ನಿಮಗೂ ಕೂಡ ಕಾಣಿಸ್ತಿಲ್ಲ ಅಂತ ಗೊತ್ತು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ, ನೋಡೋಣ ಹೋಗೋಣ. ಕೊನೆಗೂ ನಾವು ತಲುಪಿದ್ದು ಪ್ರಕೃತಿಯ ಮತ್ತೊಂದು ಅದ್ಭುತದ ಮುಂದೆ. ಮಳೆ, ಬೆಟ್ಟ, ಹಸಿರು ಕಾಡು, ಈ ಮಧ್ಯೆ ಹರಿಯುತ್ತಿರುವ ಈ ಜಲಪಾತ ಮಾತುಗಳೇ ಬರದಷ್ಟು ಸುಂದರ. ಜೀವನದಲ್ಲಿ ಎಷ್ಟೋ ಜಾಗಗಳನ್ನು ನೋಡಿರುವುದು, ಆದರೆ ಕೆಲವು ಕ್ಷಣಗಳು ಮಾತ್ರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದು ಬಿಡುತ್ತವೆ. ಆ ನೀರಿನ ಸದ್ದಿಗಿಂತ ಜೋರಾಗಿ ಕೇಳಿಸಿದ್ದು ಅಮ್ಮನ ಖುಷಿಯ ನಗು. ಇದು ಅಮ್ಮನ ಮೊದಲ ಟ್ರೆಕ್ಕಿಂಗ್. ದಟ್ಟ ಕಾಡಿನ ಕಷ್ಟದ ದಾರಿಯನ್ನು ದಾಟಿ ಕೊನೆಗೆ ಈ ಸುಂದರ ನೋಟವನ್ನು ಕಂಡಾಗ ಅವರ ಮುಖದಲ್ಲಿದ್ದ ಆ ಸಂತೋಷ, ಅದನ್ನು ನನ್ನ ಜೊತೆ ಹಂಚಿಕೊಂಡ ಆ ಕ್ಷಣವೇ ನನಗೆ ಈ ಪ್ರಯಾಣದ ಅತಿ ದೊಡ್ಡ ನೆನಪು. ಸೊ ಗಾಯ್ಸ್ ಫೈನಲಿ ಹೇಳಿದ್ವಿ, ಸಡನ್ನಾಗಿ ಮಳೆ ಬಂದ್ಬಿಟ್ಟಿತ್ತು. ಅಲ್ಲಿ ಇರೋಕ್ಕೂ ಜಾಗ ಇರಲಿಲ್ಲ, ಏನಕ್ಕಂದರೆ ಆ ಬಂಡೆ ಮೇಲೆ ಏನು ನಾವು ಕುಂತಿದ್ವಿ, ಮಳೆ ಬಂದಿದ ತಕ್ಷಣ ಎಲ್ಲ ಇಳಿಜಾರು, ಎಲ್ಲ ಜಾರ್ತಿತ್ತು. ಬಿಕಾಸ್ ಅಮ್ಮ ಬೇರೆ ಇದ್ದರು, ಹೆಂಗಿದ್ರು ಅದು ನಾವು ಎಂಜಾಯ್ ಮಾಡೋದು ವ್ಯೂನ, ಅದಕ್ಕೆ ಬೇಗ ಇಳಿದ್ಬಿಟ್ವಿ. ಜಸ್ಟ್ ಇಲ್ಲಿಂದ ಹೋಗ್ಬೇಕಷ್ಟೇ ನಾವೆಲ್ಲ. ಫೈನಲಿ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ವಾಪಸ್ ಬಂದು. ಸೊ ಮಿಷನ್ ಸಕ್ಸಸ್ಫುಲ್ ಅಂತಲೇ ಹೇಳ್ಬೋದು. ಸ್ವಲ್ಪ ಹತ್ಬಿಡ್ತೀವಿ ಮಾತಾಡೋಣ. ಸೊ ವೀಕ್ಷಕರೇ, ಫೈನಲಿ ಅದೇನಿತ್ತು ಫಾಲ್ಸ್ ನೀವು ನೋಡಿರ್ತೀರ, ಟ್ರೆಕ್ಕಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇದ್ರದ್ದು ಪ್ಲೇಸು, ಲೊಕೇಶನ್ನು ಎಲ್ಲಿದೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತೀನಿ ನೆಕ್ಸ್ಟು. ಈ ಫಾಲ್ಸ್ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ, ಕೆಲವು 2 ವಾರಗಳಿಂದ ನಮ್ಮೂರಲ್ಲಿ ಸ್ಪೆಷಲಿ ತೀರ್ಥಹಳ್ಳಿ ಸರೌಂಡಿಂಗಲ್ಲಿ ತುಂಬಾ ವೈರಲ್ ಆಗಿತ್ತು. ಈ ಫಾಲ್ಸ್ ಬಗ್ಗೆ ಸ್ಪೆಷಲಾಗಿ ಹೇಳಬೇಕಂದ್ರೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸು ಆಯಿತಾ. ಜಾಸ್ತಿ ದೂರ ಟ್ರೆಕ್ಕಿಂಗ್ ಅಂತಲೇ ಇಲ್ಲ, ಸ್ಟಾರ್ಟ್ ಇವನ್ 1 ಕಿಲೋಮೀಟ್ರ್. ಬಟ್ ಅದು ಹೋಗೋ ಜಾಗ ಸ್ವಲ್ಪ ಸಣ್ಣದಾಗೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ಬೋದು. ಏನಕ್ಕಂದ್ರೆ ನನಗೂ ಕೂಡ 2 ಸತಿ ನಾನು ಕನ್ಫ್ಯೂಸ್ ಆದೆ. ಅದಕ್ಕಂತಲೇ ನಾನು ಫ್ಯಾಮಿಲಿಯವ್ರನ್ನ ನಿಲ್ಲಿಸಿ ನಾನೇ ಮುಂದೆ ಹೋಗಿ ನೋಡ್ಕೊಂಬಂದೆ ಜಾಗ ಎಲ್ಲಿದೆ ಅಂತ. ಆವಾಗ ನಂಗೆ ಗೊತ್ತಾಗಿದೆ ಹಿಂಗೆ ಹೋಗಬೇಕು ಅಂತ, ಆಯಿತಾ. ಮೇನ್ ಪಾಯಿಂಟಾಗಿ ನೀವು ಬರೋದಾಗಿದ್ದರೆ ನಾನು ಏನು ಹೇಳಿದೆ, ಪ್ರಿಕಾಷನ್ಸು, ಸ್ಯಾನಿಟೈಸರು, ಡೆಟಾಲು, ಉಪ್ಪು, ಅದರಿಂದ ನಾವು ತುಂಬ ಸೇಫ್ ಆಗಿದ್ವಿ. ಏನಕ್ಕಂದ್ರೆ ಜಾಸ್ತಿ ಏನು ಹತ್ತಿರಲಿಲ್ಲ, 2-3 ಕಚ್ಚಿತ್ತು ಅಷ್ಟೇ. ಬಟ್ ಸೇಫ್, ನೀವು ತೊಗೊಂಬಂದ್ರೆ ಅದು ಸೇಫ್ ಅಂತ ಹೇಳ್ಬೋದು. ಸೊ ನಾನು ಏನು ಲ್ಯಾಂಡ್ ಮಾರ್ಕ್ ಕೊಡ್ತೀನಿ ನಿಮ್ಮ ವಿಡಿಯೋದಲ್ಲಿ ನೆಕ್ಸ್ಟು. ಆ ಲ್ಯಾಂಡ್ ಮಾರ್ಕಿಂದ ನೀವು ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಬಂದರೆ ಅಲ್ಲೊಂದು ಮನೆ ಸಿಗುತ್ತೆ ಮುಂದೆ. ಅವ್ರ ಹತ್ರ ಕೇಳಿದ್ರೆ ಅವರೇ ನಿಮ್ಗೆ ರೈಟ್ ಸೈಡಲ್ಲಿ ಗೈಡ್ ಮಾಡ್ತಾರೆ. ಅಲ್ಲಿ ಕಾಂಕ್ರೀಟ್ ರೋಡ್ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಹಿಂಗೆ ಬರುತ್ತೆ, ಈ ಕಚ್ಚಾ ರಸ್ತೆಯಲ್ಲಿ ಬರ್ತೀರ ನೀವು. ಹಾಗೆ ಇಲ್ಲಿ ಸೀದಾ ಡೌನ್ ಇಳಿದಿದ ತಕ್ಷಣ ಕೇರ್ಫುಲ್ ಜಾರುತ್ತೆ, ಬ್ರೇಕ್ ಅಂತೂ ಹೊಡೆಯೋಕೆ ಹೋಗ್ಬೇಡಿ, ನಿಧಾನಕ್ಕೆ ಹ್ಯಾಂಡಲ್ ಮಾಡ್ಕೊಂಬನ್ನಿ. ಇಲ್ಲೇನಲ್ಲಿ ಬೈಕ್ ಪಾರ್ಕ್ ಮಾಡಿದ್ದೀನಿ ನಾನು, ಅಲ್ಲಿ ಪಾರ್ಕ್ ಮಾಡಬೇಕಾಗುತ್ತೆ ಬೈಕ್. ಅಲ್ಲಿ ಪಾರ್ಕ್ ಮಾಡಿದ ತಕ್ಷಣ ಮುಂದೆ ಏನು ಹೇಳೋದೇ ಬೇಕಾಗಿಲ್ಲ ನಿಮಗೆ, ಯಾಕಂದರೆ ಫ್ಲೋ ಆಗ್ತಾರೋ ವಾಟರ್ಫಾಲ್ ಸೌಂಡ್ ಕೇಳುತ್ತೆ. ಅದನ್ನು ನೀವು ಗೈಡಾಗಿ ಇಟ್ಕೊಂಡು ಆರಾಮಾಗಿ ಟ್ರೆಕ್ ಮಾಡ್ಬೋದು ಕೂಡ. ನೀವೇನಾದರೂ ತೀರ್ಥಹಳ್ಳಿಯಿಂದ ಬರೋ ಹಾಗಿದ್ರೆ ಈ ರೂಟಲ್ಲಿ ಬರ್ತೀರಾ ಸೀದಾ. ತೀರ್ಥಹಳ್ಳಿಯಿಂದ ಇಲ್ಲಿಗೆ 21 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈ ರೂಟಲ್ಲಿ ಸೀದಾ ಬಂದರೆ ನಿಮಗೆ ಟೆಂಕ್ಬೆಲ್ ಅಂತ ಒಂದು ಊರು ಸಿಗುತ್ತೆ. ನೀವು ಯಾರು ಬೇಕಾದರೂ ಅಲ್ಲಿ ಕೇಳ್ಬೋದು, ಅವ್ರು ಹೇಳ್ತಾರೆ. ಆ ಊರಿಗೆ ಸೀದಾ ಬಂದರೆ ಇಲ್ಲೊಂದು ಲೆಫ್ಟ್ ಸೈಡ್ ಒಂದು ರೋಡ್ ಸಿಗುತ್ತೆ. ರೋಡ್ ಪಕ್ಕದಲ್ಲೇ ಟೆಂಕ್ಬೆಲ್ ಅನ್ನೋ ಒಂದು ಬಸ್ ಸ್ಟಾಪ್ ಸಿಗುತ್ತೆ. ಸೊ ಆ ಬಸ್ ಸ್ಟಾಪ್ ಲೆಫ್ಟ್ ನೀವು ತೊಗೊಂಡು ಸೀದಾ ಒಂದು 200 ಮೀಟ್ರ್ ಡ್ರೈವ್ ಮಾಡಿದ್ರೆ ಅಲ್ಲೇ ನಿಮ್ಗೊಂದು ಹಂಚಿನ ಮನೆ ಕಾಣುತ್ತೆ ರೈಟ್ ಸೈಡಲ್ಲಿ. ಆ ಮನೆ ಹತ್ರ ಹೋಗಿ ನಿಲ್ಲಿಸಿ ಅವ್ರಿಗೆ ಕೇಳಿದ್ರೆ ಅವ್ರ ಮನೆ ಪಕ್ಕದಲ್ಲೇ ಒಂದು ಸಿಮೆಂಟ್ ರಸ್ತೆ ಇದೆ. ಆ ರಸ್ತೆ ಪಕ್ಕದಲ್ಲೇ ಈ ಥರ ಒಂದು ನಿಮ್ಗೆ ವಿಶಾಲವಾದ ಗ್ರೀನ್ ಲ್ಯಾಂಡ್ ಒಂದು ಸಿಗುತ್ತೆ. ಇಲ್ಲಿ ನೀವು ತಲುಪಿದ್ದೀರಾ ಅಂದರೆ ಆಲ್ಮೋಸ್ಟ್ ನೀವು ಫಾಲ್ಸ್ ಹತ್ರ ಬಂದಿದ್ದೀರಾ ಅಂತ. ಹಾಗೆ ನನ್ನೊಂದು ಸಣ್ಣ ರಿಕ್ವೆಸ್ಟ್ ಇದೆ ಎಲ್ಲ ಟ್ರಾವೆಲರ್ಸ್ ಹತ್ರ, ಈ ಜಾಗದ ಸೌಂದರ್ಯ ನೋಡೋಕೆ ನಾವು ಇಲ್ಲಿಗೆ ಬರ್ತೀವಿ, ಅದನ್ನು ಹಾಳು ಮಾಡೋಕ್ಕಲ್ಲ. ಸೊ ದಯವಿಟ್ಟು ಪ್ಲಾಸ್ಟಿಕ್ ಬಾಟ್ಲಿ ಅಥವಾ ಯಾವುದೇ ಕಸವನ್ನ ಇಲ್ಲಿ ಎಸಿಬಿಡ್ರಿ. ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಆದರೆ ಪ್ರಕೃತಿನ ಹಾಳು ಮಾಡಬೇಡಿ. ನಾವು ಬಂದಾಗ ಹೇಗಿತ್ತೋ ನಾವು ಹೋದ್ಮೇಲೂ ಹಾಗೆ ಸುಂದರವಾಗಿರಲಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ. ಹಾಗೆ ಟ್ರಾವೆಲ್ ಸೇಫ್, ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಹೇಳ್ತಾ ನಾನು ಸಿಗ್ತೀನಿ ನಿಮಗೆ ಮತ್ತೊಂದು ಬ್ಲಾಗಲ್ಲಿ. ನಮಸ್ಕಾರ.